ಇವತ್ತು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿದ್ದಾರೆ. ಅದು ವಿಡಿಯೋ ನೋಡ್ಕೊಂಬರಿ, ಆಮೇಲೆ ಅದರ ಬಗ್ಗೆ ಮಾತಾಡೋಣ. ಅಲ್ಲಪ್ಪ, ಬಡವರಾಗಿರ್ತಾರೆ ಅವ್ರು ಯಾಕೆ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ಬೇರೆ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ, ಖಾಸಗಿ ಆಸ್ಪತ್ರೆ? ಸಿಎಂ ಸರ್, ಬಡವರು ಸಾಯಕ್ಕ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲ್ಲ, ಮತ್ತೆ ಕರೆಕ್ಟಾಗಿ ಮೆಡಿಸಿನ್ ಸಿಗಲ್ಲ ಅಂತೇಳಿ ಇಲ್ಲಿ ಸಾಯ್ತಾರೆ. ಅಲ್ಲಿ ಪ್ರೈವೇಟ್ನಾಗ ದುಡ್ಡು ಕೊಟ್ಟು ಪೇಷಂಟ್ ಹುಷಾರ್ತಾರ, ಬಟ್ ದುಡ್ಡು ಕೊಟ್ಟರು ಸಾಯ್ತಾರೆ. ಅಲ್ಲಿ ಒಟ್ಟಿನಲ್ಲಿ ಬಡವ್ರು ಸಾಯೋದಷ್ಟೇ. ಸೊ ನಾ ಯಾಕಪ್ಪ ಇಷ್ಟು ರ್ಯಾಶ್ ಆಗಿ ಮಾತಾಡ್ಕತ್ತೀನಪ್ಪ ಅಂತಂದ್ರೆ, ಸೊ ನಮ್ಮ ಕರ್ನಾಟಕದೊಳಗೆ ಈ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರಗಳು ಕೇಳಿರ್ಬೋದು ನೀವು. ಅಲ್ಲಿ ಭಾಳ ಚೀಪಾಗಿ ಔಷಧಿಗಳು ಸಿಗ್ತಾವ, ಭಾಳ ಕಮ್ಮಿ ದರದೊಳಗೆ ಸಿಗ್ತಾವ. ಸೊ ನಮ್ಮ ಟೋಟಲ್ಗೆ ನಾವು ಕರ್ನಾಟಕಗಳು 1400 ಜನ ಔಷಧಿ ಕೇಂದ್ರಗಳದಾವ. ಅದರಲ್ಲಿ 200ರಿಂದ 300 ಜನ ಔಷಧಿ ಕೇಂದ್ರಗಳು ಬರೀ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆ ಒಳಗಡೆ ಅದಾವ. ಸೊ ಅದಕ್ಕೆ ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ, ನೀವು ನಾವೇ ಫ್ರೀಯಾಗಿ ನಮ್ಮ ಜನರಿಗೆ ಮೆಡಿಸಿನ್ ಎಲ್ಲ ಕೊಡ್ತೀವಿ. ಈ ಜನ ಔಷಧಿಗಳ ಕೇಂದ್ರಗಳು ನಮ್ಮ ಹಾಸ್ಪಿಟಲ್ ಒಳಗೆ ಎದಕ್ಕೆ ಹಾಕೋತೀರಿ, ನಿಮ್ಮ ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ, ನೀವು ಬಿಟ್ಟು ಹೋಗ್ರಿ ಅಂತೇಳಿ ಅವ್ರ ಮೇಲೆ ಅಪವಾದನೆ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ನಮ್ಮ ಜನರಿಗೆ ತೀರ್ಮಾನ ಮಾಡಬೇಕು. ನೀವು ಕರೆಕ್ಟಾಗಿ ಹೇಳ್ರಿ, ಯಾರಾದರೂ ನೀವು ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಏನಾದರೂ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು ಅಥವಾ ಒಂದು ಲೆಟ್ರ್ ಏನಾದರೂ ಕೊಟ್ಟರು, ಅದ್ರಾಗ ಒಂದು 5 ಟ್ಯಾಬ್ಲೆಟ್ ಹೆಸರು ಏನಾದರೂ ಬದಿರ್ತಿಕ್ಕೂ 1 ಇಲ್ಲ 2 ಮಾತ್ರ ಸಿಗ್ತಾವ, ಇನ್ನೂ 3 ಆಚೆ ಕಡೆನೇ ತೊಗೋಬೇಕಾಗತ್ತೆ ನಾವು. ನಿಜ ಅಂದ್ರೆ ಹೇಳ್ತಾರೋದು. ಸೊ ಪ್ರಧಾನಮಂತ್ರಿ ಔಷಧ ಅಂಗಡಿ ಅದ್ರ ಮೇಲೆ ಕೇಸ್ ಹಾಕಿ ನಮ್ಮ ಬ್ಯಾಡ ರಾಜ್ಯ ಸರ್ಕಾರ. ಸೊ ಕೋರ್ಟಲ್ಲೇ ಕೇಸ್ ಹೋಗಿತ್ತು. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಆ ಕೇಸ್ ಏನಾಯಿತು ಅಂತೇಳಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ಗೌರ್ಮೆಂಟ್ ಆಸ್ಪತ್ರೆ ಆವರಣದಲ್ಲಿ ಇರ್ತಕ್ಕಂಥ ಜನ ಔಷಧಿ ಅಂಗಡಿಯನ್ನು ತೆಗೆಸೋ ಅಧಿಕಾರ ಯಾರಿಗೆ ಕೊಟ್ಟರು? ನಿಮಗೆ ಸರ್ಕಾರಕ್ಕೆ ಯಾರು ಕೊಟ್ಟರು? ಅದು ಜನರ ನಿರ್ಧಾರ ರೀ. ಜನರಿಗೆ ಬೇಕಂತ ತಗೋತಾರ, ಬ್ಯಾಡ್ ಅಂದ್ರೆ ಫ್ರೀ ಸಿಗ್ತಾವಲ್ಲ. ಹೆಂಗಿದ್ರು ಸರ್ಕಾರಿ ಆಸ್ಪತ್ರೆ ಒಳಗೆ ಎಲ್ಲ ಮೆಡಿಸಿನ್ ಅಂತ ಸತ್ತು ಸಿಗಲ್ಲ. ಅಲ್ಲಿ ನಾ ಬರೆದು ಕೊಡ್ತೀನಿ ಬೇಕಂದ್ರೆ. ಯಾರು ಬೇಕೋ ಅವರು ಫ್ರೀ ತೊಗೋತಾರ, ಯಾರು ಬೇಡ ಅವರು ಈ ಜನ ಔಷಧಿ ಅಂಗಡಿಗಳು ತೊಗೋತಾರೆ. ನಿಮಗೇನು ರೀ ತ್ರಾಸ ಅದ್ರಾಗ? ನೀವು ಯಾರಾದರೂ ಬಂದು ಅಧಿಕಾರಿಗಳು ದೊಡ್ಡವ್ರು ಯಾರು ಬಂದರು ಆ ಜನ ಔಷಧಿಗಳು ತೊಗೋತೀರಿ, ಭಾಳ ಚೀಪಾಗಿ ಸಿಗ್ತಾವೆ ರೀ. 500 ರೂಪಾಯಿ ಇರೋ ಪ್ರಾಡಕ್ಟಲ್ಲಿ 50-100 ರೂಪಾಯಿಗೆಲ್ಲ ಸಿಗ್ತಾವ. ಅದು ಜನರಿಗೆ ಉಳಿತಾಯನೇ ಅಲ್ಲದು. ಒಬ್ಬರೇ ಮಾತಾಡಿದ್ರ ಬಗ್ಗೆ. ಈ ಕೇಸಾಗಿ ಮತ್ತೆ 1 ವರ್ಷ ಆಯಿತು. ಸಿಎಂ ಸಿದ್ದರಾಮಯ್ಯ ಇವತ್ತು ಮಾತಾಡ್ದಂತೆ ನಾನು ಉತ್ತರ ಕೊಡ್ತೀನಿ ಅಷ್ಟೇ. ಮತ್ತು ನಮ್ಮ ಸಿಎಂ ಸಾಹೇಬ್ರು ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಯಾಕೆ ನೀವು ಜನರೆಲ್ಲ ಬಡವರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತೀರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಯಾಕೆ ಹೋಗಲ್ಲ ಅಂತೇಳಿ. ಇಂಥ ಮಾಡೋ ಕೆಲಸಕ್ಕೆ ಮತ್ತೆ ಏನು ಮಾಡೋಕೆ ಜನ ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ ಈ ಥರ ಮಾಡೋಕೆ.